ಗದಗದಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ರೈತರಿಗೆ ಸಂಕಷ್ಟ ಎದುರಾಗಿ ಅತಿಯಾದ ಮಳೆಗೆ ಬೆಳೆ ಹಾನಿಯಿಂದ ರೈತರು ವಿಲವಿಲ ಒದ್ದಾಡುವಂತಾಗಿದೆ. ಗದಗ ತಾಲೂಕಿನ ಹೊಂಬಳ ಗ್ರಾಮದಲ್ಲಿ 100 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿ, ಈರುಳ್ಳಿ ಬೆಳೆ ಹಾನಿಯಿಂದ ರೈತರು ಕಂಗಾಲಾಗಿದ್ದಾರೆ. ಜಮೀನುಗಳಲ್ಲಿ ಮಡುಗಟ್ಟಿ ನಿಂತ ಮಳೆ ನೀರು, ಈರುಳ್ಳಿ ಬೆಳೆ ಸಂಪೂರ್ಣವಾಗಿ ಹಾಳಾಗಿ ರೈತರ ಗೋಳಾಟ ಆಕ್ರಂದನ ಮುಗಿಲು ಮುಟ್ಟಿದೆ. ಎಕರೆಗೆ 20-30 ಸಾವಿರ ರು ಖರ್ಚು ಮಾಡಿದ್ವಿ, ಈಗ ಮಳೆರಾಯ ಎಲ್ಲವನ್ನ ಕೊಚ್ಚಿಕೊಂಡು ಹೋಗಿದ್ದಾನೆ ಅಂತ ರೈತರು ತಮ್ಮ ಸಂಕಷ್ಟವನ್ನ ತೋಡಿಕೊಳ್ತಾ ಇದ್ದಾರೆ. ಬೆಳೆ ಹಾನಿ ಬಗ್ಗೆ ಜನಪ್ರತಿನಿಧಿಗಳು ನಿರ್ಲಕ್ಷ್ಯ ತೋರ್ತಿದ್ದಾರೆ. ಸದನದಲ್ಲೂ ರೈತರ ಬಗ್ಗೆ ಚರ್ಚೆ ಮಾಡ್ತಿಲ್ಲ. ಗ್ಯಾರಂಟಿಗಳ ಬಗ್ಗೆ ಸರ್ಕಾರ ಜಂಬ ಕೊಚ್ಚಿಕೊಳ್ತಿದೆ. ಆದ್ರೆ ರೈತರಿಗೆ ಒಂದು ಗ್ಯಾರಂಟಿ ಯೋಜನೆ ತನ್ನಿ ಅಂತ ಒತ್ತಾಯ ಮಾಡ್ತಾ ಇದ್ರು. ಇತ್ತ ಕೃಷಿ ಅಧಿಕಾರಿಗಳು ಎಸಿ ರೂಮ್ನಲ್ಲಿ ಬೆಚ್ಚಿಗೆ ಕೂತಿದ್ದಾರೆ. ನಮ್ಮ ಗೋಳು ಕೇಳ್ತಿಲ್ಲ, ಜಮೀನಿಗೆ ಬಂದು ಬೆಳೆ ಪರಿಶೀಲನೆ ಮಾಡ್ತಿಲ್ಲ, ಬೆಳೆ ಸಮೀಕ್ಷೆ ಮಾಡಿ ನಮಗೆ ಪರಿಹಾರ ನೀಡಿ ಅಂತ ಒತ್ತಾಯವನ್ನ ಮಾಡಿದ್ದಾರೆ ರೈತರು. ಅಧಿಕಾರಿಗಳನ್ನು ರೈತರನ್ನ ನೋಡ್ಕೊಳ್ತಿದ್ದಾರೆ. ಅವರು ಈ ಅಧಿವೇಶನದಲ್ಲಿ ಚರ್ಚೆ ಮಾಡಬೇಕು ಅಂತೇಳಿ ನಮ್ಮ ಭಾಗದ ಶಾಸಕರಾದಂಥ ಸಿಸಿ ಪಾಟೀಲ್ ಅವರಿಗೆ ಒತ್ತಾಯ ಮಾಡ್ತೇವೆ. ಇದೇನು ಬರೋದೇ ಇಲ್ಲನ್ರಿ ಈಗ ಈರುಳ್ಳಿ